ನಾವು ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಡಿಯಪ್ಪ. ನಾವು ದೈವ ಭಕ್ತಿಯಿಂದ ಹೋಗ್ತಾ ಇದೀವಿ ಅಂತ ಬಂದೈತೆ. ಹತ್ತತ್ರ ಒಂದ್ ವರ್ಷ ಆಗಿದೆ, ಒಂದ್ ವರ್ಷ ಆದ್ಮೇಲೆ ಹೋಗ್ತಾ ಇದೀವಿ. ಕೊಡ್ಸು ನಂಗೊಂದು ಪ್ರೀತಿಯಿಂದ. ಪ್ರೀತಿ ಆಚೆ ಮಾಲಲ್ಲ ಒಳಗಡೆ ಫುಲ್ ಪುಕ್ಕ ಪುಕ್ಕ ಆಗ್ತಾ ಇರುತ್ತೆ. ನಾನು ಬರ್ತೋಗಿದ್ದೀನಿ, ನೀನು ಯಾಕೋ ಎಕ್ಸ್ಟ್ರಾ ಡವ್ ಮಾಡ್ತಿದ್ಯಾ ಅನ್ಕೊಂಡು ಹತ್ರಕ್ಕೆ ಬಂದು ನೋಡ್ರೆ ಅಲ್ಲೇ ಇದೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಒಂದೊಂದು ಸಾರಿ ಶೇಕ್ ಆಗುತ್ತೆ. ರೆಡಿ? ನೀವು ವೇದಾ ರಾಮಕೃಷ್ಣ ಅಂತ ಹೇಳು. ಓಕೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ವೇದಾ ರಾಮಕೃಷ್ಣ ನಾನು ಹೇಳ್ದಲ್ಲ, ಏನು ಹೇಳದ್ನಲ್ಲ. ಈಗ ನಾವೆಲ್ಲೋಗ್ತಾ ಇದ್ದೀವಿ? ನಾವು ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಯಾವುದು? ಚಿಂಚಿಂಗಿರಿ ಭೈರವ. ನೆನಪಿಲ್ಲ, ಅಲ್ಲೇ ರೋಡ್ ಏನಿಲ್ಲ, ನಮ್ಮಮ್ಮ ಇಲ್ಲಿ ಮಿಂಚ್ತಾರ ಫುಲ್ ನೆಕ್ಲೆಸ್ ಎಲ್ಲ. ಏನ್ ಮಿಂಚ್ತಾ ಇಲ್ಲ, ಅವಳ ಮಡಿ ನೋಡ್ರಿ, ಅವಳ ಮಿಂಚ್ತಾರ. ಏನ್ ಮನೆ ಇಲ್ಲ. ನಾವು ಆಲ್ಮೋಸ್ಟ್ ಒಂದ್ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಮನೆ ದೇವ್ರು. ನಮ್ಮ ಮನೆ ದೇವ್ರು. ಅದೇ ಒಂದ್ ವರ್ಷ ಆದ್ಮೇಲೆ ಆಯ್ತಾ? ಒಂದ್ ವರ್ಷ ಆಗಿರ್ ಜಾಸ್ತಿನೇ ಆಗಿರ್ಬೇಕಣೆ. ನಾನ್ ಬಂದ್ ಜಾಸ್ತಿ ಆಗಿರ್ಬೇಕು. ನಿಮ್ಮ ಅಣ್ಣ ಹೇಳ್ತಾರೆ ನಿಮ್ಮ ಅಮ್ಮ ಸತ್ ಮೇಲೆ ಹೋಗಿಲ್ಲ ಅಂತ. ನಾನು ಹೋಗ್ಯಾರೆ ಅಂತ ಹೇಳ್ತಾ ಇದೀನಿ. ಹೋಗಿಲ್ವಾ? ಹೋಗಿದ್ರೆ ಹೋಗಿದೀವಿ. ನಮ್ಮ ಅಮ್ಮ ಸತ್ತೋಗಿಂದ ಹೋಗಿಲ್ವಾ? ನಿಮ್ಮ ಅಣ್ಣ ಹೇಳ್ತಾರೆ ಇಲ್ಲ ನಾನು ಹೋಗಿದೀವಿ ಅಂತ ಹೇಳ್ತಾ ಇದೀನಿ. ನಿಮ್ಮ ಅಣ್ಣ ನೀವು ಅವ್ನ್ ಯಾರೋ ಇವ್ರು ದೇವ್ರು ಮಾಡಿದ್ರು ಒಡವೆ ಕೊಟ್ರಲ್ಲ, ಬೆಳ್ಳಿದೇನ ಕಿರೀಟ ಮಾಡಿಸಿದ್ರಲ್ಲ, ಅದು ಮುಂಚೆ ಕೊಟ್ಟಿದ್ದು, ಮುಂಚೆನೆ ಕೊಟ್ಟಿದ್ದು. ಇಲ್ಲ ಈ ಮನೆಗ್ ಬಂದಿದ್ರಿ. ಹತ್ತತ್ರ ನನಗ ಹತ್ತತ್ರ ಒಂದ್ ವರ್ಷ ಆಗಿದೆ. ಇವಾಗ ಹತ್ತತ್ರ ಒಂದ್ ವರ್ಷ ಆಗಿದೆ, ಒಂದ್ ವರ್ಷ ಆದ್ಮೇಲೆ ಹೋಗ್ತಾ ಇದೀವಿ. ವೆರಿ ಹ್ಯಾಪಿ. ತುಂಬಾ ದಿನ ಆಗಿಲ್ಲ, ಜಾಸ್ತಿ ಆಯ್ತು. ಯಾವಾಗ ಗೊತ್ತಾ ನಾವು ಹೋಗಿದ್ದು ಕರೆಕ್ಟ್ ಒಂದ್ ವರ್ಷ ತುಂಬಾ ತಕ್ಕ ಹೋಗಂಗಿಲ್ಲ ಅಂತ ಅಂದ್ರು. ನಾವ್ ಬಂದ್ಬಿಟ್ಟಿದ್ದು. ಅಲ್ಲ, ನಾವು ಪೂಜೆ ಮಾಡಿಸ್ಲಿಲ್ಲ, ಹೋಗಿದ್ವಿ. ಪೂಜೆ ಪೂಜೆ ಮಾಡಿಸ್ಲಿಲ್ಲ, ಸುಮ್ನೆ ಹೋಗಿ ಕೈ ಮುಕ್ಕೊಂಡು ಬಂದು ಅನಿವಾರ್ಯ ಹೋಗ್ಬಿಟ್ಟು ಪೂಜೆ ಮಾಡಿಸ್ಲಿಲ್ಲ ನಾವು. ಹಂಗೆ ಕೈ ಮುಕ್ಕೊಂಡು ಬಂದಿದ್ದೀರಾ. ಈಗ ಏನೇನ್ ಸ್ಟೋರಿ ಹೇಳಿದ್ರು ಅದೇ ನಮ್ಮ ಬೂದು ಕುಂಬಳಕಾಯಲ್ಲಿ ದೀಪ ಹಚ್ಚಿದ್ರಲ್ಲ, ಅವಾಗ ಅವ್ರ ಜೊತೆಲಿ ಹೋಗಿದ್ದು, ಗಿರೀಶರ ಜೊತೆ. ನಾನ್ ಬಂದು ವರ್ಷ ಮೇಲೆ ಆಗೋದು. ಆಯ್ತು ಬಿಡ್ರಿ, ಅದನ್ನ ಹೋಗಿದ್ದೀವಿ. ಈಗ ಪೂಜೆ ಮಾಡಿಸ್ಲಿಲ್ಲ. ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಸೊ ಅಲ್ಲಿ ಪೂಜೆಗೆ ಅಂತ ಹಾರ, ಹಣ್ಣು, ಕಾಯಿ ಎಲ್ಲ ತಗೊಳೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಪ್ರತಿ ಸರಿನೂ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಏನು ಸ್ಪೆಸಿಫಿಕ್ ಆಗಿ ಪರ್ಚೇಸ್ ಮಾಡೋದ ಅಥವಾ ಮೊದಲೇ ತಗೊಂಡು ಆಮೇಲೆ ಹೊರಡಲ್ಲ. ನಾವು ಯಾವಾಗಲೂ ಆನ್ ದ ವೇಲಿ ಫುಲ್ ಝೂಮ್ ಹಾಕಿ ರೋಡಲ್ಲೆಲ್ಲ ವಿಚಾರಿಸ್ಕೊಂಡು ಗೊತ್ತಿರೋ ಜಾಗ ಇದ್ರೆ ಅಲ್ಲೋಗಿ ತಗೊಂತೀವಿ. ಗೊತ್ತಿಲ್ಲ ಅಂದರೆ ಎಲ್ಲಿ ಚೆನ್ನಾಗಿದೆ ಅಂತ ಕಾಣಿಸುತ್ತೋ ಇವ್ರು ಅಲ್ಲೇ ಸ್ಟಾಪ್ ಹಾಕಿ ಗಾಡಿನ ಅವಾಗ ಪರ್ಚೇಸ್ ಮಾಡ್ಕೊತಾರೆ. ಸೊ ಪೂಜೆ ಸಾಮಾನೆಲ್ಲ ತಗೊಂಡ್ವಿ. ಇದು ಸಡನ್ ಪ್ಲಾನ್. ನಾವೇನ್ ಪ್ಲಾನ್ ಮಾಡಿ ಸಡನ್ ಆಗಿ ಹೋಗ್ಬೇಕು ಅನ್ಸ್ತು, ಹೊರಡ್ತಾ ಇದೀವಿ. ದಿಢೀರ್ ಪ್ಲಾನ್ ಇದು, ರಜಾ ಇರೋದ್ರಿಂದ. ಏನಿಲ್ಲ, ಮೊನ್ನೆ ಚುಂಚಿ ಅಲ್ಲ ಇದು ಏನಪ್ಪಾ ಮಡ್ಲಿಕ್ಕೆ ಕೊಡಕ್ ತಟ್ಟೆ ಎಲ್ಲ ತಗೊಂಬಂದಿದ್ಯಾ? ತಟ್ಟೆ ನಾವು ಕೊಡ್ಬೇಕಾ? ಈಗ ನನ್ ಕ್ವಶನ್ ಏನೋ, ಇವ್ರ ಆನ್ಸರ್ ಏನೋ, ಹಿಂಗೆ ನಮ್ಮ ಮನೇಲಿ ಆಗೋದು. ರಾಘವೇಂದ್ರ ಸ್ವಾಮಿ ಹೋಗಕ್ ಮುಂಚೆನೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ ಹೋಗಕ್ ಆಗ್ಲಿಲ್ಲ, ಇವಾಗ ಹೋಗ್ತಾ ಇದೀವಿ ಅಷ್ಟೇ. ಆದ್ರೂ ವರ್ಷಕ್ಕೊಂದ್ಸಲ ಮನೆ ದೇವ್ರಿಗೆ ಹೋಗ್ಲೇಬೇಕು. ಹೋಗಿದೀವಿ. ನಮ್ಮ ಅಪ್ಪಗೆ ನೆನಪಿಲ್ಲ ಅಂತ, ಹೋಗ್ಲಿ ಬಿಡ್ರಿ. ಅಯ್ಯೋ, ಈಗ ಟಿಫನ್ ಬೇರೆ ಮಾಡಿಲ್ಲ. ಇವಾಗ ಕಾಣ ನೀನೇನ್ ಮಾಡ್ತೀಯ? ನಾನು ಕಾಣ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಟೈಮ್, ಲಂಚ್ ಟೈಮ್ ಅಂತೆ. ಉಲ್ಟಾ ಸೀದಾ ಮಾತಾಡಲ್ವಾ? ಅದ ನೀನ್ ನೋಡಕ್ ಕಲ್ತಿದ್ ನಂಗೆ. ನೋ ವರ್ಡ್ಸ್. Crying is only coming. ತುಂಬಾ A+ ಇದು ಇರ್ಲಿ, ಪರವಾಗಿಲ್ಲ. ತೆಗಿ ನೋಡ್ಕೊಂತ ಇರೋದೇ ಅಷ್ಟಲ್ಲ, ಅದ್ರಲ್ಲಿ ಫೈನಲಿ ನಾಷ್ಟ ಆಯ್ತು. ತಿಂದ ಇಳಿಸ್ತ ಪೂರಿ. ನಾನು ಯಾಕಂದ್ರೆ ಲೈಟ್ ಆಗಿ ತಿಂತೀನಿ. ಯಾಕೆ ಅಂತ ಹೇಳ್ತೀಯ? 3 ಪೂರಿ ಲೈಟು. ಕೂತ್ಕೊಂಡ್ ಮುಚ್ಚೋ, ನಾನು 3 ಪೂರಿ ತಿಂದೆ ಇಲ್ಲ. ರಾಕಿ ಅತ್ತೆದು 3 ಪೂರಿ ಲೈಟ್ ಅಂತೆ. ರಾಕಿ ನಾನು 3 ಪೂರಿ ತಿಂದೆ ಇಲ್ಲ. 3 ಪೂರಿ ತಿಂತ ಅಮ್ಮನ್ ತಟ್ಟೆಯಿಂದ ರಾಕಿ ಪೂರಿ ಶೇರ್ ಮಾಡಿದ್ದು, ಅತ್ತೆ ತಟ್ಟೆ ತಿಂದ. ಮುಚ್ಚು ಆಯ್ತು. ಏನೀಗ 4 ತಿಂದೆ? ಏನೀಗ
ಈಗ ಇಲ್ಲೂ ಹೋಯ್ತಾ ಇರೋದು ಏನಕ್ಕೆ ನಮ್ಮ ಮನೆ ದೇವ್ರು ಯಾರನ್ನ ಯಾವಾಗ ನಾವು ಯಾರಾದ್ರೂ ಕರ್ದೇ ಕರೀತಾರೆ ನಮ್ಗಲ್ಲಿ ಪರಿಚಯ ಇದ್ದೇ ಇರ್ತಾರೆ. ಫಸ್ಟ್ ಟೈಮ್ ನಾವ್ ಯಾವ್ದೇ ಫಂಕ್ಷನ್ ಇಲ್ಲದೆ ಹೋಗ್ತಾ ಇದೀವಿ. ಜೈ ಅನ್ಬಿಡು ಅಲ್ಲೇ ಅದ್ರ ಚೌಟ್ರಿ ಗಿಟ್ರಿ ಓ ಮಾಡ್ತಾರೆ. ನಿಜ ನಮ್ಗೆ ನೋಡೆ ಯಾರಾದ್ರೂ ಕರೆದ್ರೆ ದೇವ್ರ ಪ್ರಸಾದ ಊಟ ಮಾಡಕ್ ಏನ್ ನಾಚಿಕೆ? ನಾವ್ ಗೌಡ್ರಾಗ ಹುಟ್ಟಿ ಏನಕ್ಕೆ ನಾಚಿಕೆ ಪಟ್ಕೋಬೇಕು? ಖಂಡಿತ ಹೋಗ್ತೀನಿ. ಸೆಕೆಂಡ್ ಡೋಂಟ್ ಪ್ರಮೋಟ್ ಕ್ಯಾಸ್ಟಿಸಮ್ ಇನ್ ಮೈ ವ್ಲಾಗ್ಸ್. ಏಯ್ ಪರವಾಗಿಲ್ಲ, ನಮ್ಗೆ ನೋಡ ನಮ್ದು ನಾವ್ ಹೇಳ್ಕೊಳಕ್ ಏನು ನಾನು ಕ್ಯಾಸ್ಟಿಸಮ್ ಮಾಡ್ತಾ ಇಲ್ಲ, ನಾವು ಇರೋದನ್ನ ಹೇಳ್ತಾ ಇದೀನಿ ಅಷ್ಟೇನೆ. ನಮ್ ತಿನ್ನೋರಾಗಿ ಗೌಡ್ರಾಗ ಹುಟ್ಟಿ ತಿನ್ನೋರಾಗಿ ನಾನು ಯಾಕೆ ಹೆದರ್ಕೋಬೇಕು? ಹೋಯ್ತಿರೋದೇ ಕರ್ದಿಲ್ಲ ಅಂದ್ರೆ ಹೋಯ್ತ್ಯಾ? ಕರ್ದಿಲ್ಲ ಅಂದ್ರೆ ಯಾರು ಹೋಗಲ್ಲ. ನಮ್ಗೆ ಯಾವಾಗ ನಾವು ಯಾರನ್ನ ಸಿಗ್ತಾರೆ. ಈ ಸರಿ ಯಾರು ಕರ್ದಿಲ್ವಲ್ಲ? ಕರ್ದಿಲ್ಲ ಅಂದ್ರೆ ಬೇಡ, ಬೈರು ಒಂದ್ ಪ್ರಸಾದ ಸಿಗುತ್ತಲ್ಲ ದೇವಸ್ಥಾನದಲ್ಲಿ. ಅಂದ್ರೆ ನಾನ್ ವೆಜ್ ಅಲ್ವಲ್ಲ, ಅದ್ರ ವೆಜ್ಜೆ. ಅಯ್ಯೋ ಏನು ಮಾಡಕ್ಕಾಗಲ್ಲ, ಪ್ರಸಾದ ತಿನ್ಬೇಕಂತ ನಾನು ಹಣೆ ಬರ್ದಲ್ಲಿ ಬರ್ದಿದ್ರೆ. ನಾನ್ ವೆಜ್ ಯಾವಾಗ ಬೇಕಾದ್ರೂ ತಿನ್ಬೋದು, ದೇವ್ರ ಪ್ರಸಾದ ಅಷ್ಟು ಬೇಗ ಸಿಗಲ್ಲ. ನೋಡೆ ಮನೆ ದೇವ್ರ ಪ್ರಸಾದ ಪ್ರಸಾದ ನಿನ್ಗೆ ಕಾಲು ಎಳಿಯಕ್ಕೆ ನೀನು ನನ್ಗಿನ ಡಬ್ಬಲ್ ತಪ್ಪು ಮಾಡ್ತೀಯ. ಅವಾಗ ನೀನ್ ಸಿಗಾಕೊಳ್ಳಲ್ಲ. ಅವಾಗ ಕ್ಯಾಮ್ರಾ ಆನ್ ಮಾಡಿರಲ್ಲ, ಏನ್ ಮಾಡೋದು? ಚತುರ್ಮುಖೆ ಚಂದ್ರಕಲಾ ವಸಂತೆ ಬಂದ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಇವಾಗ ಈ ಸಾಂಗ್ ಆಡಕ್ಕೆ ಲಿರಿಕ್ಸ್ ತೆಗ್ದೆ, ಒಂದು ಪ್ಯಾರ ಆದ್ಮೇಲೆ ನನಗೆ ನಾಲ್ಗೆನೆ ಹೊಳ್ತಿಲ್ಲ. ಸೊ ಹೇಳ್ತಾಳೆ ಏಯ್ ಅದ್ ಸಂಸ್ಕೃತ ಅದ್ ಕಾಣತ್ತೆ, ಕನ್ನಡಕ್ಕೂ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ನಿನ್ನಂಗ್ ಓದ್ಬಿಟ್ಟಿದ್ರೆ ಎಲ್ಲ ಓದ್ಬಿಡ್ತಿದ್ದೆ. ಊದ್ಬಿಟ್ಟು ನೀನು ಊದ್ಬಿಟ್ಟು ಹೇಳ ಭಗವಂತ ಏನ್ ಮಾಡೋದು? ಊದ್ದೇನೆ ಇಷ್ಟು ಮಾತಾಡ್ತೀನಿ, ಊದ್ಬಿಟ್ಟಿದ್ರೆ ನನ್ನೇ ಗಾಳಿ ಊದ್ಬಿಡ್ತಿದ್ದೆ. ಊದಿಸ್ಲಿಲ್ವಲ್ಲ ಭಗವಂತ. ಎಷ್ಟು ಕಿಲೋಮೀಟರ್ ಐತಪ್ಪ? ಬಂತಾ? ದೇವಸ್ಥಾನದ ಒಳಗೆ ಬಂದಿದೀವಿ. ಓ ಮೈ ಗಾಡ್. ನಡಿ ಈಗ ಅಲ್ಲಿ ಪ್ರಸಾದ ಕೊಡ್ತಾರ, ಅದನ್ನೇ ಓದುವಂತೆ. ಪ್ರಸಾದ ಓದು. ಆಯ್ತು, ನನಗೆ ನನ್ನ ಭಾಗ್ಯಕ್ಕೆ ಯಾವ್ದು ಬಂದೈತ ಅದೇ ಪಂಚಾಮೃತ. ನೀನಮ್ಮ ನೀನೇನ್ ಊದ್ತೀಯ? ಊದದ ಅಂದ್ರೆ ಊಟ ಮಾಡಿದ್ರೆ ಏನ್ ಊಟ ಮಾಡ್ತೀಯ ಅಂತ. ದೇವಸ್ಥಾನ ಪ್ರಸಾದ. ನಾನು ಅದೇ ಮಾಡೋದು. ನಾವ್ ಅತ್ತೆ ಏನಾದ್ರು ಹೋಮಕ್ಕೆ ಹೋಗ್ತಿದೀವಿ, ತಿನ್ನಂಗಿಲ್ಲ. ಯಾವ ಅದೇ ಗೃಹ ಪ್ರವೇಶದ್ದು ಇದೇ ತರ ಅಲ್ವಾ? ಸೇಮ್ ಸೀರೆ ಅದು. ಹುಡುಗಿ ಇಲ್ಲೂ ಸೀರೆ ಟೆನ್ಷನ್. ಪಾಪ ಯಾವ್ದೋ ಆಂಟಿ ನೆಮ್ಮದಿ ಗಾಡಿಲಿ ಹೋಗ್ತಾರೆ, ಅವ್ರ ಸೀರೆ ಬಗ್ಗೆ ಒಂದ್ ಸೀರೆ ಐತೆ, ಅದು ನಿಮ್ಮ ಅಮ್ಮ ಸೇಮ್ ಹಿಂಗೆ ಐತೆ ನನ್ನ ಹತ್ರ ಸೀರೆ. ಗಿಫ್ಟ್ ಸೀರೆಯೋ ಸೀರೆ. ಹೆಣ್ಣು ಮಕ್ಳಿಗೆ ಇನ್ನೇನು ವೇದ, ಸೀರೆದೇ ಆಸೆ. ಆಯ್ತು ಬಿಡು ನೆಕ್ಸ್ಟ್ ನನ್ ಬುಡಕ್ ಬರ್ತಾರೆ. ನೀನ್ ಹೆಣ್ಮಗು ಆಗಿ ಸೀರೆ ಉಡೋದ್ ಕಲ್ತಿದ್ರೆ ಬೇಡ ಬಿಡು, ಯಾಕೆ ಸುಮ್ಮನೆ ನಾನು ಹೇಳಿ ಅದೇ ನನಗೆ ಯಾಕೆ ಅದೇ ಸೀರೆ ಉಟ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾನು ಟ್ರೆಡಿಷನಲ್ ಆಗೇ ಇದ್ದೀನಿ, ಬಟ್ ನನಗೆ ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ನನ್ ಕೈಗಿಗೆಲ್ಲ ಏನು ನಾನು ವ್ಲಾಗ್ ಮಾಡ್ಬೇಕು. ನಿನ್ ವಯಸ್ಸು ಹೆಣ್ಮಕ್ಳು 100 ಸೀರೆ ತೆಗೆದು ಮಾಡಿಕೊಂಡು ಡಿಸೈನ್ ಬ್ಲೌಸ್ ಹೊಲ್ಸ್ಕೊಂಡು ಪ್ರತಿ ದೇವಸ್ಥಾನಕ್ಕೆ ಬಂದಾಗ ಒಂದೊಂದ್ ಬಿಡಿ ಹಾಕ್ತಾರೆ. ಪ್ರತಿ ಹಬ್ಬದಲ್ಲೂ ಸೀರೆ ಉಟ್ಕೊಂಡು ಒಂದೊಂದ್ ಬಿಡಿ ಹಾಕ್ತಾರೆ. ನಿನ್ ವಯಸ್ಸು ಆಂಟಿ ಎಷ್ಟ್ ಜನ ಪಾಲಿಟಿಕ್ಸ್ ಅಲ್ಲಿ ಅವ್ರೆ, ಎಷ್ಟ್ ಜನ ನಮ್ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗವ್ರೆ. ನಡೆಯೋದನ್ನ ಹೇಳಮ್ಮ ನೀನು. ಇದು ನಿಂದು ನಡೆಸಬಹುದು, ನಂದು ನಡೆಸಕ್ಕಾಗಲ್ಲ. ಓದಿಸಿದ್ರೆ ನಾನು ಮಾಡ್ತಿದ್ದೆ, ನೀನು ಅಲ್ವಾ? ನೀನು ಮತ್ತೆ ಅಡ್ಜಸ್ಟ್ ಆಗವ್ರೆ. ನನ್ ಸೀರೆ ಆಪೋಸಿಟ್ ಎಲ್ಲ, ನಂಗೂ ಸೀರೆ ಉಟ್ಕೊಳ್ಳೋದಂದ್ರೆ ಇಷ್ಟ. ಶಾರ್ಪ್ ಆಗೋರಿ ಓದಿಸಿರ್ ಎಷ್ಟು ಇರೋಲ್ಲ. ಅದೇನೆ ನಂಗೆ ಸೀರೆ ಅಗೇನ್ಸ್ಟ್ ಇಲ್ಲ, ನಂಗೆ ಸೀರೆ ಉಟ್ಕೊಳಕ್ ಇಷ್ಟ, ಬಟ್ ನನ್ಗೆ ಮೇಂಟೈನ್ ಮಾಡಕ್ಕೆ ಕಷ್ಟ. ಮನೆಯಲ್ಲಿ ಬರೀ ಓಡಾಡ್ತೀವಿ ಏನೂ ಆಗಲ್ಲ ಅಂದ್ರೆ ಓಕೆ. ಇಲ್ಲಿ ಕಾರ್ ಹತ್ತಿ ಇಳಿಬೇಕು, ಅಲ್ಲಿ ಮೇಲೆಲ್ಲ ಹತ್ತೋ ಪ್ಲಾನ್ಸ್ ಇದೆ ನನಗೆ ಬೆಟ್ಟ ಮೇಲೆ. ಸೊ ಕಷ್ಟ. ಫುಲ್ ಮೇಲ್ ಟಾಪ್. ನೀನ್ ಎಷ್ಟು ವರ್ಷದಿಂದ ಸೀರೆ ಉಡ್ತಿದ್ದಿ? ನನ್ಗೂ ನಿನ್ಗೂ ಒಂದೇನಾ? ಏನ್ ಕಲ್ತ್ಕೋಬೇಕು, ನಿನ್ಗಿನ್ನ ಚಿಕ್ಕ ಹುಡುಗರೆಲ್ಲ. ನನ್ಗಿನ್ನ ಟೈಮ್ ಇದೆ, ನಾನು ಕಲ್ತ್ಕೊಂತೀನಿ ಬಿಡು. ಇದು ನನಗೆ ಕಂಫರ್ಟ್ ಮುಖ್ಯ. ಅವ್ರವ್ರಿಗೆ ಅಂತ ಬಂದಾಗ ಕಲ್ತ್ಕೊಂತಾರೆ, ನಮ್ಗೆ ಅಂತ ಬಂದಾಗ ಇಷ್ಟು ದಿನದಿಂದ ಮಾಡ್ತೀವಿ, ನಿನಗ್ ಬರಲ್ವಾ? ನಮ್ಗೆ ಅಂತ ಈಗ ಏನ್ ಕಲ್ತ್ಕೊಂತೀಯ? ಬೇಜನ್ ಕಲ್ತಿದೀನಿ. ಬೇಜನ್ ಕಲ್ತಿದ್ದೀನಿ. ಏನ್ ಹೇಳು? ಕಲಿಯಲ್ವಾ ನಾನು? ಒಂದ್ ಹೇಳು. ನೀನು ಆಕ್ಟಿಂಗ್ ಮಾಡೋದೆಲ್ಲ ಹೇಳ್ಕೊಡ್ತೀಯಲ್ಲ, 100 ಸತಿ ಕಲ್ತ್ಕೊಳ್ಳಲ್ವಾ? ಆಯ್ತು ಬಿಡು. ಮತ್ತೆ ಭಯಂಕರ ರಶ್ ನೋಡು. ಭಾನುವಾರ ಆಯ್ತು ಅಂದ್ರೆ ವಾರ ಬೇರೆ ಅಲ್ವಾ? ಏನೂ ಕಾಣ್ತಿಲ್ಲ. ಬಿಸಿಲು. 1 ಗಂಟೆಗೆ ಬಂದಿದ್ದೀವಿ ಕರೆಕ್ಟಾಗಿ. 1 ಗಂಟೆ ನಮ್ಮ ಮುಖ ಕಾಣ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಿಸಿಲು ಕಾಣ್ತಾ ಇರಲ್ಲ ಬಿಡು. ನಂಗೆ ಸ್ಕ್ರೀನೇ ಕಾಣ್ತಿಲ್ಲ ಬಿಸಿಲಿರ್ಲಿ.
ಜನ ಸಂಡೇ ಬ್ರೋ, ಇವತ್ತು ಸಂಡೇ, ಅದಕ್ಕೆ ಅಮ್ಮ ಇಲ್ಲಿ ಸೈಡಿಗೆ ಬಂದು ಅಪ್ಪ ಇಲ್ಲಿ ಒಳಗೆ ಬಂದು ಸ್ವಲ್ಪ ತಣ್ಣಗಾಗ್ತೈತೆ ಅಲ್ಲ. ನಾವು ಪ್ರತಿ ಸರಿ ನಮ್ಮ ಮನೆ ದೇವರು ವರ್ಷಕ್ಕೆ ಒಂದ್ಸರಿ ಆದರೂ ಬರ್ತೀವಿ. ಸೊ ಈ 1-2 ವರ್ಷದಲ್ಲಿ ಸ್ವಲ್ಪ 1 ವರ್ಷಕ್ಕೆ ಒಂದ್ಸರಿ ಬರೋದಕ್ಕಾಗಿಲ್ಲ. ಆಲ್ಮೋಸ್ಟ್ ಮಧ್ಯೆ ಹೋಗ್ಬಿಟ್ಟಿದ್ದೀವಿ. 1 ವರ್ಷ ಅಂತೂ ಕಂಪ್ಲೀಟಾಗಿ ಅಜ್ಜಿ ತೀರೋಗಿರೋದ್ರಿಂದ ಹೋಗೋದಕ್ಕೆ ಆಗಲಿಲ್ಲ. ಈ ಸರಿ ಬಂದಾಗ ನಾವು ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು, 2 ಹೆಣ್ಣು ದೇವ್ರಿಗೆ ಅಂತ ಅಂದ್ಕೊಂಡಿದ್ವಿ. ನಾವು ಇನ್ನೇನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸೋಣ ಅಂದರೆ ಆ ದೇವರ ಅರ್ಚಕರು ಬಂದು ಪಕ್ಕದಲ್ಲಿ ಇನ್ನೊಂದು ಯಾವುದೋ ಫ್ಯಾಮಿಲಿ ಏನೋ ಫಂಕ್ಷನ್ ಮಾಡ್ತಿದ್ರು, ಅಲ್ಲಿಗೆ ಹೋಗಿದ್ರು. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಲೇಬೇಕಿತ್ತು. ಆಮೇಲೆ ಬಂದ್ರು. ಮೊದಲು 1 ದೇವರಿಗೆ ಅಂತ ಇವರು 2 ಸೀರೆ ತಗೊಂಡಿದ್ದಾರೆ, 2 ಹೆಣ್ಣು ದೇವ್ರಿಗೆ ಕೊಡ್ಬೇಕಾಗಿರೋದ್ರಿಂದ ಕನ್ಫ್ಯೂಷನ್ ಅಂದ್ರೆ ಕನ್ಫ್ಯೂಷನ್, ಯಾವ್ದಕ್ಕೆ ಏನು ಇಡೋದು ಅಂತ. ಫಸ್ಟ್ 1 ದೇವ್ರಿಗೆ ತಟ್ಟೆ ರೆಡಿ ಮಾಡ್ಕೊಂಡ್ರು ಕೊಡೋಣ ಅಂತ. ಆಮೇಲೆ ಅವ್ರು ಬಂದು ಇನ್ನೊಂದು ದೇವ್ರಿಗೆ ಫಸ್ಟ್ ಮುಗಿಸ್ಬಿಡೋಣ, ಆಮೇಲೆ ಇಲ್ಲಿ ಬಂದ್ ಮಾಡೋಣ ಅಂದ್ರು. ಮತ್ತೆ ಇನ್ನೊಂದು ತಟ್ಟೆ ತೆಗ್ದು ಇನ್ನೊಂದ್ಸರಿ ಅಂದ್ರೆ ಆ ದೇವ್ರು ನೆನ್ಸ್ಕೊಂಡು ಇಟ್ಟಿರೋದ್ರಿಂದ ಇದನ್ನ ಅದು ಕೊಡೋದ್ ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ತಟ್ಟೆ ಅರೇಂಜ್ ಮಾಡ್ಕೊಂಡು ಎಲ್ಲ ಪೂಜೆ ಮುಗಿಸಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು, ದಾಹ ಆಗ್ತಿತ್ತು ಅದೆಲ್ಲ ಮುಗಿಸಿ ಆಮೇಲೆ ಮೇಲ್ಗಡೆ ಬೆಟ್ಟದ ಮೇಲಿರೋ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ನಾವಿನ್ನೇನು ಹೊರಡ್ಬೇಕು ಅಷ್ಟರಲ್ಲಿ ಅತ್ತೆ ನನ್ನ ಕೈಲಿ ಅಷ್ಟು ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ, ನಂಗೆ ಸುಸ್ತಾಗುತ್ತೆ ಅಂತೇಳಿ ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮಹಿನು ಆ್ಯಕ್ಚುಲಿ ಇಲ್ಲೇ ಅವ್ನ ಫ್ರೆಂಡ್ ದೇವಸ್ಥಾನದ ಹತ್ರದಲ್ಲೆಲ್ಲ ಅವ್ರ ಫ್ರೆಂಡ್ ಅವರು ಇದೇ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ, ಬರ್ತಾರೆ ಅಂತೇಳಿ. ಅವ್ನು ಅದಾದ್ಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂದ. ಸೊ ಅವ್ನು ಬಂದರೆ ಅತ್ತೆ ಜೊತೆ ಇರ್ತಾನೆ ಅಂತೇಳಿ ಅತ್ತೆನ ಅಲ್ಲೇ ಬಿಟ್ಟು ನಾವು ಹೊರಟ್ವಿ. ನಾನು ಚಿಕ್ಕವಳಿದ್ದಾಗ ಇಲ್ಲೆಲ್ಲ ಇದ್ದಿದ್ದ ಬಂಡೆನ ಇವಾಗ ಕೆತ್ತನೆ ಮಾಡಿ ಇನ್ನೊಂದು ದೇವರ ವಿಗ್ರಹ ಎಲ್ಲ ಮಾಡಿ ಸಕ್ಕದಾಗಿ ಮಾಡಿದ್ದಾರೆ. ಅಂದರೆ ಒಟ್ಟಲ್ಲಿ ನಾನು ಚಿಕ್ಕವಳಿದ್ದಾಗ ನಾನು ನೋಡಿದ ದೇವಸ್ಥಾನಕ್ಕೂ ಇವಾಗಿರೋ ದೇವಸ್ಥಾನಕ್ಕೂ ಸಿಕ್ಕಾಪಟ್ಟೆ ತುಂಬಾ ಡಿಫ್ರೆನ್ಸ್ ಇಲ್ಲ ಅಂದ್ರೂ ಒಂದು ಮಟ್ಟಿಗೆ ಚೇಂಜಸ್ ಎಲ್ಲ ಇದೆ. ಅವಾಗೆಲ್ಲ ಕೋತಿಗಳೆಲ್ಲ ಇದ್ವು, ಬಟ್ ಈ ಸರಿ ಹೋದಾಗ ಒಂದು ಕೋತಿನೂ ಕಣ್ಣಿಗೆ ಕಾಣಿಸಿಲ್ಲ. ಅದೇನಾಯ್ತು ಅಂತ ಗೊತ್ತಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಟ್ಟದ ಮೇಲೆ ಇನ್ನೊಂದು ಪುಟ್ಟು ದೇವಸ್ಥಾನ ಇದೆ, ಅದು ಬಸವಣ್ಣ ದೇವಸ್ಥಾನ, ಎತ್ತು ಬಸವಣ್ಣ ಅಂತಾರೆ. ಅಲ್ಲಿ ಹರ್ಸ್ಕೊಂಡು ಏನೋ ಮನ್ಸಲ್ಲಿ ನೆನ್ಸ್ಕೊಂಡು ಕಲ್ಲು ಎತ್ತೋದು, ಬಸವಣ್ಣನ ಕಲ್ಲು ಎತ್ತೋದು, ಆ ಥರ ಎಲ್ಲ ಮಾಡ್ತಾರೆ. ನಾನು ಪ್ರತಿ ಸರಿ ಹೋದಾಗೂ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಬಟ್ ಇಲ್ಲಿ ಹೋಗ್ಬೇಕಂದ್ರೆ ನಾವು ಫಸ್ಟ್ 2 ಬೆಟ್ಟದ ಸಂದಿಲಿ ಒಂದು ಚಿಕ್ಕ ಸಂದಿ ಇದೆ, ಅಲ್ಲೇ ಹೋಗ್ಬೇಕು. ತುಂಬಾ ದಪ್ಪ ಇರೋರೆಲ್ಲ ಹೋಗೋದಿಕ್ಕಾಗಲ್ಲ, ಬಗ್ಗಿ ಮಂಡಿಗಾಲಲ್ಲಿ ಹೋಗ್ಬೇಕು. ಬಟ್ ಟಾಪ್ ಹೋದ್ಮೇಲೆ ಅಲ್ಲಿರೋ ವ್ಯೂ ಇದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ವ್ಯೂ. ಆಲ್ಮೋಸ್ಟ್ ಮಂಡ್ಯನೇ ನೋಡ್ದಂಗೆ ಆಗುತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ. ಸೊ ಅಲ್ಲಿಗೆ ಏನು ಕಾಣಿಸ್ತಿದೆ ಅಲ್ಲ ಜನರು, ಅದು ಬಂದು ದೇವಸ್ಥಾನ. ಮಹಾಪ್ರಭು ನೀವೇನಿಲ್ಲ ಯಾವಾಗ ಬಂದ? ಒಟ್ಟಿನಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಪ್ರಸಾದ ತಿನ್ಕೊಂಡು ಅಲ್ಲಿಂದ ಆರಾಮಾಗಿ ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ನಮಗೆ ಬಂದು ಒಂದು ಬ್ರಾಂಚ್ ಶೂಟ್ ಇತ್ತು. ಅದು ಆ್ಯಕ್ಚುಲಿ ದೇವಸ್ಥಾನದಿಂದ ಬಂದಿದ್ದ ದಿನಾನೇ ಹೋಗ್ಬೇಕಿತ್ತು, ಬಟ್ ಅವತ್ತು ಲೇಟ್ ಆಯಿತು ಅಂತೇಳಿ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗಿ ನಾನು, ನನ್ನ ತಮ್ಮ, ಅತ್ತೆ 3 ಜನ ಹೊರಟು. ರೆಡಿ ಭಯನಾ? ಯಾಕೆ ಭಯ ಇಲ್ಲ, ಸೀರೆ ಹಾಕೊಂಡಿದ್ದೀನಲ್ಲ, ಸ್ವಲ್ಪ ಹುಷಾರಾಗಿ ನಡಿಬೇಕಷ್ಟೇ. ಒಳಗಡೆ ಫುಲ್ ಪುಕ್ಕ ಆಗ್ತಾ ಇರುತ್ತೆ. ಯಾಕೆ ತೋರಿಸ್ಕೊಳ್ಳೋದು? ಎದ್ರುಕೊಂತಿದ್ದೆ, ಇವಾಗೆಲ್ಲ ಸಂಬಂಧನೇ ಇಲ್ಲ ಅಂತ. ಏನಕ್ಕೆ ಭಯ? ಯಾಕೆ ಎದ್ರುಕೋಬೇಕು? ಎದ್ರುಕೊಳ್ಳೋ ಟೈಮಲ್ಲೆಲ್ಲ ಎದ್ರುಕೊಂಡು ಬರೀ ಹ್ಯಾಂಡ್ ಬ್ಯಾಗ್ ಅಂಗಡಿನೇ ಐತೆ ಇಲ್ಲೆಲ್ಲ. ಬ್ಯಾಗ್ನ ಮತ್ತೆ ಸಾಕಾಗಿ ಕೊಡ್ಸು ನಂಗೊಂದು ಪ್ರೀತಿಯಿಂದ. ಪ್ರೀತಿ ಆಚೆ ಮಾಲಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಮಾಲಲ್ಲಿ ಪ್ರೀತಿ ತೋರ್ಸಕ್ ಹೋದ್ರೆ ನಾನು ಹೊಂಟೋಯ್ತೀನಿ. ಅಂಬಾನಿ ತಂಗಿ ಇರೋದು. ಅಂಬಾನಿ ತಂಗಿನೇ. ಅಂಬಾನಿ ಏನ್ಬಿಟ್ಟು ಒಂದ್ ಚೂರು ಖರ್ಚು ಮಾಡ್ಬೇಕು, ಜಾಸ್ತಿ ಖರ್ಚು ಮಾಡ್ಬಾರ್ದು. ಲೈನ್ ಚೆನ್ನಾಗಿತ್ತು. ಪ್ರೀತಿ ಮಾಲಿಂದ ಆಚೆ ಹೌದು. ಮುಂದೆ ಬೇಗ ಏನಮ್ಮ ಎಲ್ಲ ಚೆನ್ನಾಗಿತ್ತಾ? ಮತ್ತೆ ಮಾಲಲ್ಲಿ ಪ್ರೀತಿ ತೋರ್ಸಲ್ಲ ಅಂದ್ಬಿಟ್ಟು ಪ್ರೀತಿ ತೋರ್ಸ್ಬಿಟ್ಟು ಆಯ್ತಾಯ್ತು ಇಟ್ಟು ಒಂದು ಪ್ಯಾಕ್ ತಗೊಂಡ್ಬಿಟ್ಟು ಮುಸ್ಲಿಗೆ ಹೇಳಿ ಕೊಡ್ಸಿಲ್ವಾ ನಾನು? ಪ್ರೀತಿ ತೋರ್ಸಲ್ಲ ಅಂದ್ರೆ ಯಾಕೆ ಮಾತು ಹೋಗಿ ಪಾಪ ಅಂತ ಕೊಡಿಸ್ದೆ. ಪಾಪ ನೀನ್ ಬೇಳಾಡ್ತಿದ್ದಲ್ಲ, ಗೊತ್ತಾದ್ರೆ ನೀವು ಏನು ಏನ್ ಅನ್ನಲ್ಲ. ನಾನು ಪ್ರೀತಿಯಿಂದ ಕೊಡ್ಸಿರೋದಕ್ಕೆಲ್ಲ ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ಎದೆ ತುಂಬಿ ಕೊಡ್ಸಿದೀನಿ, ನೀಂತ ಇಲ್ಲ ಜನಗಳಿಗೆ. ಏನ್ ಮಾಡೋದು? ಎದೆ ಬಗದ್ ತೋರ್ಸ್ಬೇಕಷ್ಟೇ. ವಿಡಿಯೋ ಬರ್ತದೆ ಅವಾಗ ಏನ್ ಮಾಡೋದು? ನಾನು ಆಂಜನೇಯ ಆಗಿದ್ರೆ ಎದೆ ಬಗದೆ ತೋರಿಸ್ತಿದ್ದೆ, ನೋಡು ಕಂದ ಅಂತ. ಮತ್ತೆ ಶೂಟ್ ಹೆಂಗೆ ಅಂದ್ರೆ ಉಪೇಂದ್ರ ಅವ್ರಿಗೂ ತಟ್ ಅಂತ ಇಂಥ ಕಥೆಗಳಲ್ಲಿ ಅಲ್ಲ, ಅಂತ ಕಥೆಗಳು. ಹೌದು, ಹೇಳ್ಬೇಕ. ಇರೋದನ್ನೇ ತಾನೇ ಹೇಳೋದು, ಇಲ್ಲಿರೋದನ್ನ ಯಾರು ಹೇಳ್ತಾರೆ? ಮತ್ತೆ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಾರೆ. ಸೀರೆ ಇಟ್ಕೋಬೇಕು ಅನ್ಬಿಟ್ರೆ ಇರೋ ಬರೋ ಲಗೇಜ್. ಓನಮ್ಮ
ಹೌದಮ್ಮ. ಮತ್ತೆ ಒಪ್ಕೋದು ಭಯ ನನ್ಗೆ. ಭಯ ಅಂತಲ್ಲ, ಸೀರೆ ಗಿರೆ ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು ಆಮೇಲೆ. ನಾನು ನಿಂತರ ಪ್ಯಾಂಟ್ ಹಾಕಿದ್ರೆ ಆರ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ. ಕತೆ ಅದಲ್ಲ. ನಮ್ಮ ಅತ್ತೆ ಒಂದ್ಸರಿ ಈ ಥರ ಬಿದ್ದಿ ಸವಿ ನೆನಪಿದೆ ಅದು ನಾನಿದ್ದಾಗೆ ಬಿದ್ದಿ. ಆ ಸವಿ ನೆನಪು ಬಿದ್ದಿರೋದು ಇರೋದ್ರಿಂದ ಭಯ ಪಡ್ತಾರೆ ಅಲ್ವಾ? ಏನಿಲ್ಲ, ನೀನ್ ಒಂದ್ಸಲ ನೋಡ್ಬಿಟ್ಟಿದ್ದಲ್ಲ ಅವತ್ತಿಂದ ಭಯ. ನೋಡ್ದವ್ರು ಸತ್ಯ ಅನ್ಬೇಕು, ನೋಡ್ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಲ್ಲ. ನೂಕಿಲ್ಲ. ಹತ್ತು ಅಂದೆ, ನಾನು ಮುಂದೆ ಹೋಗಕ್ಕಾಗಿಲ್ಲ. ಒಂದ್ ನಿಮಿಷ ಇರಿ, ನಾನು ಆಯ್ಕೊಬಿಡ್ತೀನಿ. 10 ಅಂದೆ, 10 ಮುಂದಕ್ಕೆ ಹೋದ್ರು. ನಾನು ಮುಂದೆ ಹೋಗಕ್ಕಾಗಿಲ್ಲ. ಅವ್ರ ಸೀರೆಗೆ ನನ್ನ ಸ್ಲಿಪ್ಪರ್ ಸಿಗಾಕೊಂಡ್ಬಿಡ್ತು. ಸೊ ಅವಾಗೇನಾಯ್ತು, ಮುಂದೆ ಹಿಡ್ಕೊಳ್ಳೋದು ಯಾರು ಇಲ್ಲದೆ ಗ್ರಿಪ್ ಇಲ್ಲದೆ ಮೆಟ್ಲು ಮೇಲೆ ಕೂತ್ಕೊಂಡ್ಬಿಟ್ಟು ಅಷ್ಟೇ. ನೀನು ಬಿದ್ದಿದ್ದು ನೀನ್ ಬೀಳಿಸ್ದೆ, ತಳ್ಬಿಟ್ಟೆ, ನಾನು ಬಿದ್ದೋದೆ ಅಷ್ಟೇ. ಪಾಪ ವೇಷವನ್ನ ಮತ್ತೆ ಅನ್ಕೊಂಡು ಅವ್ರ ಮುಖಕ್ಕೆ ಗಿಡಕ್ಕೆ ಹೋಯ್ತಾ ಇದ್ವಿ. ಕ್ಯಾಮ್ರಾ ನಾವು ಅಣ್ಣ ಪಾಪ ಸೈಲೆಂಟಾಗಿ ಸೇರ್ಕೊಟ್ಟೋದ್ರು. ಮಾತಾಡ್ದಾಗ ಪಾಪ ಅಂಕಲ್ ಮುಖಕ್ಕೆ ಮುಸುಡಿ ಗಿರಿತಾ ಇದ್ದೀನಿ. ಕ್ಯಾಮ್ರಾ ಅಜ್ಜಿಗೋಗಿತ್ತು. ಬಾ, ಡಿಸ್ಟರ್ಬ್ ಮಾಡಬೇಡ, ಸೈಡಲ್ಲಿ ಬಾ. ಬ್ಯಾಗ್ ಬಿಟ್ಬಿಟ್ಟು ತಿಂತಿದ್ದು. ವಾಕೆ ನಾವು ವಿ ಆರ್ ಬ್ಯಾಕ್ ಟು ಅವರ್ ಹೋಮ್. ಮತ್ತೆ ಫುಲ್ ಫಾರ್ಮು ಬಂದಿದ ತಕ್ಷಣ ಕೋಳಿ ಮರಿ ಥರ ಒಳಗೋಗ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡ್ಬಿಟ್ರು ಅವ್ರದ್ದು. ಚಳಿ ಆಯ್ತಾಯ್ತು, ಹೋಗಿ ಆಯ್ತಾಗೆ. ಏನಾಯ್ತು? ತಿರ್ಗಾಡ್ತೀನಿ, ಚಳಿ ಆಗ್ತಾ ಇದೆ. 1 ಮಿನಿಟ್. ಎಲ್ಲೋಯ್ತು? ಏನೇ ಥೂ, ಏನೇ ಮೈಕ್ ಇದ ಎಲ್ಲ ಬೀಳ್ಸ್ಕೊಂಬಂದ್ಬಿಟ್ಟ. ಹಾಕೊಂಡಿದ್ಯಾ? ಇಲ್ಲ, ಕೋಮ ಯಾವಾಗ ಆಗ್ತೇ ನೀನು? ನಾನು ಮರ್ತೋಗಿದ್ದೀನಿ. ನೀನು ಯಾಕೋ ಎಕ್ಸ್ಟ್ರಾ ಡವ್ ಮಾಡ್ತಿದ್ಯಾ ಅನ್ಕೊಂಡು ಹತ್ರಕ್ಕೆ ಬಂದು ನೋಡ್ರೆ ಅಲ್ಲೇ ಇದೆ. ನಾನು ನೋಡೇ ಇಲ್ಲ, ನೀನ್ ಹಾಕಿರೋದು ಯಾವಾಗ ಹಾಕಿದ್ಯಾ ಅಂತ ನಾನು ನೋಡ್ಲೇ ಇಲ್ಲ. ಕೋಮ, ಚಳಿಯಲ್ಲಿ ಕೋಮ. ಚಳಿ ನಾವು ಮಲ್ಕೊಂಡ್ರೆ ಸಾಕನ್ನಂಗೆ ಆಗ್ಬಿಟ್ಟೈತಿ. ಚಳಿ ಆಯ್ತಾಯ್ತು. ಹೋಗಿ ಶೂಟ್ ಮುಗಿಸ್ಕೊಂಡು ಅಲ್ಲೇ ಒಂದು 100 ಮೀಟರ್ಸಲ್ಲಿ ರಾಮೇಶ್ವರಂ ಊಟನ ಮುಗಿಸ್ಕೊಂಡು ನನ್ನ ತಮ್ಮ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದ ಪಾಪ. ನಾವು ತಿಂದು ಮುಗಿಸಿ ಕೈ ತೊಳೆದ್ಮೇಲೆ ಅವ್ನಿಗೆ ಕೊಟ್ಟರು. ದೋಸೆ ಬೇಗ ಕೊಡೋದೇ ಇಲ್ಲ ಅಲ್ಲಿ, ನಿಂತ್ಕೋಬೇಕು. ಅವ್ನು ನಾನು ಮಾತಾಡ್ಸಕ್ ಹೋಗ್ತಾರೆ, ನಾನು ಉರ್ದೋಗಿದೆ, ನನಗೆ ತಿನ್ನಾಕ್ ಬಿಟ್ಬಿಡು, ನನ್ನ ಅಟ್ಟೆ ಬರ್ಬೇಡ. ಕೋಪ ಬಂದ್ಬಿಟ್ಟಿದ್ದ ಅವನಿಗೆ. ಇನ್ನೇನು ಕಾಯ್ದು ಒಂದ್ 20 ನಿಮಿಷ ನಿಂತಿದ್ನೇನ ಪಾಪ ಅಲ್ಲಿ. 25 ನಿಮಿಷ ನಿಂತಾನೆ ಮಹೇಶ. ಆದ್ರೂ ಅಲ್ಲಿ ಜಾಗನೇ ಇಲ್ಲ. ಎಲ್ಲ ಮೆಟ್ಲು ಮೇಲೆಲ್ಲ ಕೂತ್ಕೊಂಡು ತಿಂತಾರೆ, ಈಚೆ ಕಲ್ ಮೇಲೆಲ್ಲ ಕೂತ್ಕೊಂಡು ತಿಂತಾರೆ. ಅತ್ತೆ ಅಲ್ಲಿ ಟೇಬಲ್ ಅದೇ ಕೆಳಗಡೆ ಕೂತ್ಕೊಂಡು ಚಪ್ಪಾಳೆ ವಿಟ್ಟೆಲ್ಲ ಅಂದ್ರೆ ನಾನು ಎದೋ ಮೇಲೆ ಕೂತ್ಕೊಂಡು ಜಾಗ ಇಲ್ವ ಅಂತ ನಾವು ಹೋಗಿದ್ದಲ್ಲ. ಸ್ವಲ್ಪ ಜಾಗ ಇತ್ತು ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಕೆಳಗೆ ಕೂತ್ಕೊಂಡು ಚಳಿ ತಡ್ಕೊಳಕ್ಕಾಗಿ ಕೂತ್ಕೊಂಡ್ಬಿಟ್ಟಿತ್ತಲ್ಲಿ. ಅಷ್ಟೊಂದು ಚಳಿ ಆಗ್ತಾಯಿತ್ತು. ನನಗೆ ಸ್ವೆಟ್ರ್ ಹಾಕೊಂಡು ಚಳಿ ಐತೆ. ಮತ್ತು ಇನ್ನೊಂದು ವಿಚಾರ, ನಾವು ಯಾವುದೋ ಒಂದು ಶೂಟಿಗೆ ಹೋಗಿದ್ದು ಆ್ಯಕ್ಚುಲಿ ಮಾಲ್ಗೆ. ಅದು ಮುಗಿಸ್ಕೊಂಡು ಹಂಗೆ ವ್ಲಾಗ್ ಮಾಡ್ಕೊಂಡು ಬರ್ತಿದ್ವಿ. 4 ಪೀಪಲ್ ಅಟ್ಯಾಕ್ ಮಾಡಿಬಿಟ್ರು. ಮತ್ತೆ ಫುಲ್ ಏನೋ ನಾವೇನೋ ಕ್ರೈಮ್ ಏನ್ ಮಾಡಿದೀವಿ ಅಂದ್ರೆ ಅವ್ನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಾಡ್ದ? ಅದು ಒಬ್ಬ ಬಂದಿದ್ರೇನೋ ಒಂದು ಒಬ್ಬನ ಜೊತೆಲಿ ಇನ್ನೊಬ್ಬ ಬಂದು ಗುಸ್ಗುಸು ಪಿಸು ಅಂತ ಮಾತಾಡ್ತಿರ್ತಾರಲ್ವಾ. ನಾನು ಸರಿ, ನನಗೆ ಅರ್ಥ ಆಯ್ತು. ನನ್ನ ಫೋನ್ ನಿಲ್ಲಿಸ್ತೆ. ನಮ್ಮ ಮತ್ತೆ ಅವ್ರು 4 ಜನ ಬಂದಿದ್ ಫಸ್ಟ್ ಏನ್ ಮಾಡಿದೆ ವೇದ ನಾನೇನ್ ಮಾಡಿದೆ? ಪಕ್ಕದಲ್ಲೇ ಇರ್ತೀನಿ ತಾನೆ. ನಾನೇನ್ ಮಾಡ್ಬಿಟ್ಟೆ? ಹಿಂಗೆ ಚುಬಿ ಆಕ್ಷನ್ ಚುಬಿ ಇನ್ನೇನ್ ತಗೋ ಇಪ್ಪಸು ತಗೋ ಬ್ಯಾಕ್ ಬಾಟಮ್ ಇಂದ ಕೊಡ್ತೀನಿ ತಗೋ. ತಿರುಗ್ಲಾ ಇಲ್ಲ ಹಿಂಗ್ ತಿರುಗ್ಲಾ ಅಂತ ತಿರುಗ್ತಾವಳೆ ಅಲ್ಲೇನೆ. ಓಕೆ ಬಾಯ್, ನನ್ನ ಲಗೇಜ್ ಬಾಯ್ ಮಾಡ್ಕೊಡು. ಇಲ್ಲಿ ಎಷ್ಟು ಮರ್ಯಾದೆ ಕಳ್ದಿದ್ದಾರೆ ಅಂದ್ರೆ ಅಲ್ಲಿ ಡೋನಟ್ ತಿನ್ಬೇಕಾದ್ರೆ ಶರ್ಟ್ ಕಾಣಲ್ಲ. ರಾಮೇಶ್ವರಂಗೆಲ್ಲ ಶೋ ಆಫ್ ಮಾಡ್ಕೊಂಡು ಅಲ್ಲೆಲ್ಲ ತಿನ್ಕೊಂಡು ಮನೇಲಿ ನೋಡ್ಕೊಳ್ಳೋದು ಚಾಕ್ಲೇಟ್ ಐತೆ. ನನ್ನ 2 ಕಣ್ಣು ಬಿಟ್ಬಿಡ್ರಿ, ಈ 4 ಕಣ್ಣಿಗೂ ಕಾಣಿಸಲ್ಲ ಇವ್ರಿಗೆ. ನಾನ್ ಯಾಕೆ ನೋಡಕ್ ಹೋಗ್ಲಿ ನಿನ್ ಬಟ್ಟೆನಾ? ಮುಸುಡಿನೇ ನೋಡೋದಲ್ಲ. ರಾಮ ಕೃಷ್ಣ ಅಂತ ನಾನ್ ಬರ್ತಾ ಇರ್ತೀನಿ. ನನ್ನನ್ನು ಯಾಕೆ ಹೇಳ್ತೀಯಾ? ನೀನ್ ನೋಡ್ಕೋಬೇಕು, ನೀನ್ ಚೆಲ್ಕೊಂಡಿರೋಳು. ಸುಳ್ಳು ಹೇಳ್ಬೇಡ, ಇಂಥದೇ ಸುಳ್ಳುಗಳು. ನಾವೆಲ್ಲ ಸುಳ್ಳು ಹೇಳಲ್ಲಪ್ಪ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್. ಅವ್ಳು ಮಾತಾಡ್ದಿರೋ ಯಾವ ತರ ನೋಡೇವ ಅಲ್ಲಿ.